ಇದು ನಾನು ಒಂದು ತೋಟ ತೋರಿಸ್ತಾ ಇದ್ದೀನಿ. ಇದು ತಿಪ್ಟೂರು ತಾಲೂಕಲ್ಲಿ ಮಾಟನಹಳ್ಳಿ ಗ್ರಾಮ ಅಂತ ಅಲ್ಲಿ ಬರುತ್ತೆ. ತಿಪ್ಟೂರು ತಾಲೂಕು, ತುಮಕೂರು ಡಿಸ್ಟಿಕ್ಕು. ತೆಂಗಿನ ತೋಟಕ್ಕೆ ಈ ಥರ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಯಾವಾಗಲೂ 24/7 ಮಳೆ ಥರ ಇರಬೇಕು. ಆಮೇಲೆ ಜೊತೆಗೆ ಎಲ್ಲ ಸೀಸನಲ್ಲೂ ಮಳೆ ಬರಬೇಕು. ಈಗ ಸಮ್ಮರ್ ಆದ್ರೂ ನಮ್ಮ ತೋಟದಲ್ಲಿ ಇವಾಗ ಮಳೆ ಬರ್ತಾಯಿದೆ ನೋಡಿ. ನಿಮಗೆ ಕಾಣುತ್ತೆ ಅನಿಸುತ್ತೆ. ನಾನು ಅದನ್ನು ಹಂಗೆ ಹತ್ರ ಹೋಗಿ ಕ್ಯಾಪ್ಚರ್ ಮಾಡ್ತೀನಿ. ಇಲ್ಲಿ ನೋಡಿ, ಸೂರ್ಯ ಇದೆ. ಬೆಳಿಗ್ಗೆ ಈಗ ಟೈಮು 9:30 ಆಗಿದೆ. 9:30 ಆದರೂ ನಮ್ಮ ತೋಟದಲ್ಲಿ ಮಳೆ ಥರ ನೀರಿನ ವ್ಯವಸ್ಥೆನ ಮಾಡಿದ್ದೀವಿ. ಯಾವಾಗಲೂ ಮಳೆ ಬರುತ್ತೆ. ಗಿಡಗಳಿಗೆಲ್ಲ ತುಂಬ ಒಳ್ಳೆಯದು. ತೆಂಗಿನ ಗಿಡಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೀಲ್ಡಿಂಗ್ ಚೆನ್ನಾಗಿ ಬರುತ್ತೆ. ಜೊತೆಗೆ ಇದು ಕೆಮಿಕಲ್ ಫ್ರೀ, ಯಾವುದೇ ಥರದ ಕೆಮಿಕಲ್ ಕೊಟ್ಟಿಲ್ಲ. ಕೆಮಿಕಲ್ ಇಲ್ದಲೇ ಆರ್ಗ್ಯಾನಿಕ್ ಗೊಬ್ಬರ ಏನಿದೆ ಅದನ್ನು ಮಾತ್ರ ಕೊಟ್ಕೊಂಡು ತೆಂಗಿನ ಇದು ಮಾಡ್ತಾಯಿದ್ದೀವಿ. ಪ್ಯೂರ್ಲಿ ಆರ್ಗ್ಯಾನಿಕ್ಕು, ನೋ ಕೆಮಿಕಲ್, 100% ಗ್ಯಾರಂಟಿ ಇದು. ನೋಡಿ, ಇಲ್ಲಿ ಕಾಣುತ್ತಾ? ಈಗ ಸೂರ್ಯ ಇದ್ದಾನೆ, ಆದರೂ ನಿಮಗೆ ಫುಲ್ ಬರ್ತಾಯಿದೆ ನೀರು. ನಿಮಗೆ ಹತ್ರದಿಂದ ಕ್ಯಾಪ್ಚರ್ ಮಾಡ್ತೀನಿ ನೋಡಿ. ಇಲ್ಲಿ ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ, ನೀರು ಬೀಳ್ತಾ ಇರೋದು. ಈ ಥರ ಇದೆ. ಲಾಸ್ಟು 2 years ಬ್ಯಾಕ್ ಇದಕ್ಕೆ ಫೆನ್ಸಿಂಗ್ ಮಾಡಿಸಿದ್ವಿ. ಈಗ ಇನ್ನು ಹೊಸದಾಗಿ ಪ್ಲ್ಯಾಂಟೇಷನ್ ಮಾಡಬೇಕು. ಪ್ಲ್ಯಾಂಟೇಷನ್ ಮಾಡ್ತೀವಿ ತೆಂಗಿನಗೆ. ಈಗ ಇದಕ್ಕೆ ಬೇರೆ ಎಲ್ಲ ಥರದ್ದು ಏನು ಹೇಳ್ತೀವಿ, ತರಂಗಿಣಿ ಬೆಳೆ, ಇದರಲ್ಲಿ 5 ಥರದ ಬೆಳೆನ ಮಾಡಬೇಕು ಅಂತ ಇದ್ದೀವಿ. ಈಗ ಪ್ರೆಸೆಂಟ್ ತೆಂಗಿದೆ, ಮಧ್ಯ ಬಾಳೆ ಮತ್ತು ಇತ್ಯಾದಿ ಹಾಕಬೇಕು ಅಂತ ಇದ್ದೀವಿ. ಈಗ ಸೀಸನ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಜನವರಿ ಜೂನ್ ಒಳಗಡೆ ಮಳೆ ಸ್ಟಾರ್ಟ್ ಆದ ತಕ್ಷಣದಲ್ಲಿ ಪ್ಲಾಂಟೇಷನ್ ಮಾಡಬೇಕು ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಇವೆಲ್ಲ ರೆಡಿ ಆಗ್ತಾಯಿದೆ. ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನೆಕ್ಸ್ಟು ಪ್ಲಾಂಟೇಷನ್ ಮಾಡ್ತೀವಿ. ಈಗ ಈ ಥರ ಖಾಲಿ ಇದೆ. ತೆಂಗೊಂದು ಬಿಟ್ಟು ಬೇರೆ ಯಾವುದೇ ಥರದ ಬೆಳೆ ಈಗ ಪ್ರೆಸೆಂಟ್ ಇಲ್ಲ. ಅಲ್ಲೆಲ್ಲೇ ಸ್ವಲ್ಪ ನಿಂಬು ಮತ್ತು ಹಾಕಿದ್ದೀವಿ. ಅದು ನಿಮಗೆ ಚಿಕ್ಕ ಗಿಡ ಇದೆ, ಹಾಗೆ ತೋರಿಸ್ತೀನಿ. ಒಂದು ನಿಂಬುನ, ಒಂದು ಎಕ್ಸಾಂಪಲ್ ನಿಮಗೆ. ನಿಂಬು ಕೂಡ ಆರ್ಗ್ಯಾನಿಕ್ಕು, ಸೀಡ್ಲೆಸ್ ಇದು. ಇಲ್ಲಿ ನೋಡಿ, ಇದೆಯಲ್ಲ, ಇದು ಕಾಣ್ತಾ ಇದೆಯಲ್ಲ, ಇದು ನಿಂಬು ನಿಮಗಿದೆ ನೋಡಿ. ಇದು 1 year 1.5 year ಗಿಡ. ಇದು ಇನ್ನೇನು ಈಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 1 year ಒಳಗಡೆ ಈಲ್ಡ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. 6 ತಿಂಗಳಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಹೂವಾಗಿತ್ತು. ನಾನು ಹೂವನ್ನ ಚಿಕ್ಕ ಗಿಡ ಇನ್ನೂ ಚಿಕ್ಕದು ಅಂದ್ಬಿಟ್ಟು ಹೂವನ್ನ ಕಟ್ ಮಾಡಿದ್ದೀನಿ. ಅದು ತಡೆಯೋ ಶಕ್ತಿ ಇಲ್ಲ ಅದಕ್ಕೆ ಅಂತ. ಮತ್ತು ಅಲ್ಲೊಂದು ನಿಂಬು ಗಿಡ ಇದೆ, ಮಧ್ಯೆ ಒಂದು 2-3 ಇದೆ. ಬಟ್ ಅಲ್ಲೊಂದಿದೆ, ಅದಿನ್ನೂ ಚಿಕ್ಕದು, ನಿಮಗೆ ಕಾಣಲ್ಲ. ಅದೇ ಥರ ಅಲ್ಲಿ ಹೋಗ್ತೀನಿ, ತೋರಿಸ್ತೀನಿ ನೋಡಿ. ಹಂಗೆ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಅಲ್ಲಿ ನೀರು ಬರ್ತಾಯಿದೆ. ನೀರು ಬರೋದ್ರಿಂದ ಆ ಕಡೆ ಹೋಗೋಕ್ಕಾಗಲ್ಲ ನಾನು. ಕ್ಯಾಮ್ರಾಗೆ ಇದಕ್ಕೆ ನೀರು ಬಿದ್ದುಬಿಡುತ್ತೆ. ನೋಡಿ, ನಿಮಗೆ ಕಾಣುತ್ತೆ ಅನಿಸುತ್ತೆ. ಅಲ್ಲೂ ನಿಂಬು ಗಿಡ ಇದೆ ಅಲ್ಲೊಂದು. ಅದು ಸೀಡ್ಲೆಸ್ಸು, ಆಸ್ಟ್ರೇಲಿಯನ್ ಅದು ತಳಿ. ಇಲ್ಲಿ ಮೈಸೂರಲ್ಲಿ ನನಗೆ ಸಿಕ್ತದು. ಫಾರ್ಮಲ್ಲಿ ಒಬ್ಬರು ಕೊಟ್ಟರು. ಹಂಗಾಗಿ ಅದನ್ನು ತೊಗೊಂಬಂದು ಇಲ್ಲಿ ಹಾಕಿದ್ದೀನಿ. ಇಲ್ಲಿದೆ. ನೆಕ್ಸ್ಟ್ ಪ್ಲ್ಯಾಂಟೇಷನ್ ಆದಮೇಲೆ, ಎಲ್ಲ ಗಿಡಗಳು ಹಾಕಿದ ಮೇಲೆ ನಿಮಗೆ ಮತ್ತೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ಸಿಗೋಣ. ಥ್ಯಾಂಕ್ ಯು. ವಿಡಿಯೋ ನೋಡಿ ಇಷ್ಟ ಆಗಿದ್ದರೆ ಇದಕ್ಕೊಂದು ಸಬ್ಸ್ಕ್ರೈಬ್ ಕೊಡಿ. ಆಮೇಲೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಮಗೆ ಮತ್ತೆ ಹೊಸ ವಿಡಿಯೋ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಮತ್ತು ಖುಷಿ ಆಗುತ್ತೆ. ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಲ್ರಿಗೂ ಥ್ಯಾಂಕ್ ಯು.